ಇಟ್ಟಿದ್ದು ಬೆಳ್ಳುಳ್ಳಿನ ತೊಗೊಂಬಂದಿಟ್ಲು ನಮ್ಮವ್ವ. ಮೆಣಸಿನ್ಕಾಯಿ ಬೆಳ್ಳುಳ್ಳಿನ ಬಿಸಿಲಿಲ್ಲ ಪೌಡ್ರ್ ಮಾಡ್ತಾನಂತ ನಿಂತಾಳ. ಅವ್ನ ನೆಟ್ಟಾಗ ಒಣಗವಲ್ವು. ಚಾ ಕುಡಿಯೋದು ತಲೆಯಾಗ ಬರ್ಬೇಕಂತ ನೋಡ್ರಿ. ಹೋಟ್ಲ ಹಬ್ಬ ಚೆಕ್ಕತ್ನಂತ. ನೀನ ಮ್ಯಾಗಿಂದ ಅಲ್ಲ, ನೀನ ಮ್ಯಾಗಿಂದ ತಂದಿಟ್ಟಿ ಮಮ್ಮಿ ಅದನ್ನ. ನೋಡ್ರಿ ಸುಳ್ಳು ಹೇಳ್ತಾವ. ಅಯ್ಯೋ ಅಯ್ಯೋ ಸುಳ್ಳು ಹೇಳ್ತಾರ ನೋಡ್ರಿ. ನಾ ಇಲ್ಲಿ ಇಟ್ಕೊಂಡೇನಿ ಅಟ್ಟು ಮಗ್ಗು. ವೆಲ್ಕಮ್ ಬ್ಯಾಕ್ ಟು ವಿನಾ ಡೈಲಿ ಲೈಫ್ ವಿಡಿಯೋ. ನೋಡ್ರಿ ಹಿಂದಿನ ವಿಡಿಯೋದಿಂದನ ಮತ್ತು ಇದನ್ನು ಕಂಟಿನ್ಯೂ ವಿಡಿಯೋ ಮತ್ತು ತೊಗೊಂಡು ನಾನು ಈಗ ಚಹಾ ಕುಡಿ ಹತ್ತಿದ್ವಿ. ಚಹಾ ಕುಡಿದು ನಮ್ಮ ಮನೆಯವರು ಚಿಕನ್ ತೊಗೊಂಬರಕ್ಕರೀಗ. ನೆಕ್ಸ್ಟ್ ಚಿಕನ್ ರೆಸಿಪಿ ತೋರಿಸ್ತೀನಿ. ಎಲ್ಲರೂ ಆರಾಮದಿರಂತ ಅನ್ಕೋತೀನಿ. ನಾನು ಆರಾಮದೀನಿ. ನೆಕ್ಸ್ಟ್ ಚಿಕನ್ ರೆಸಿಪಿ ನೋಡ್ರಿ. ನೋಡಿ ಫ್ರೆಂಡ್ಸ್, ಈಗ ಚಿಕನ್ ತೊಗೊಂಬಂದು ಕೊಟ್ಟರು. ನೀಟಾಗಿ ಎಲ್ಲ ತೊಳೆದು ಬೋನ್ಲೆಸ್ ಬೇರೆ ಬೋನ್ ಇದ್ದಿದ್ದು ಬೇರೆ ಮಾಡಿ ಒಂದು ಬಾಳ್ಗೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಇವು ಬೋನ್ಲೆಸ್ ಇವು ಫಸ್ಟು ನಾನು ಬೋನ್ಲೆಸ್ಸಿಂದು ಫ್ರೈ ಮಾಡಾಕ್ತೀನಿ. ಅಂದರೆ ಸ್ವಲ್ಪ ಸೆಮಿ ಗ್ರೇವಿ ಟೈಪ್, ಭಾಳ ಸುಕ್ಕ ಫ್ರೈ ಅಲ್ಲ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನ ಫಸ್ಟ್ ಫ್ರೈ ಇದು ಹುರ್ಕೊಂಡು ಮುಚ್ಚಿಡ್ತೀನಿ. ಅಂದ್ರೆ ಅದರೊಳಗಿನ ನೀರೆಲ್ಲ ಬಿಟ್ಟು ಅದ ನೀರು ಬೇಯಲಿ ಅಂತೇಳಿ. ಈಗ ನೋಡ್ರಿ, ಅದ ನೀರಿನಾಗ ಒಂದು 80% ಬೆಂದತಿಗದು. ಉಳ್ದಿದ್ದು ಸ್ವಲ್ಪ ನೀರನ್ನ ಇಲ್ಲಿ ಬಾಡ್ಸಾಕತ್ತೀನಿ ನಾನು. ನೀರೆಲ್ಲ ಬಾಡಿಂದನ ಬೇರೆ ಮಸಾಲೆ ಹಾಕ್ಬೇಕು. ಈಗೆಲ್ಲ ನೀರು ಬಾಡೈತಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೇನೆ ನಾನು. ಅಂದರೆ ಇದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿನೇ ಹಾಕ್ತೇನೆ ನಾನು. ಅಂದ್ರೆ ನಂಗೆ ಇಷ್ಟ ಚಿಕನ್ ಒಳಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಹಾಕಿ ಮಾಡಿದ್ರೆ ನಂಗೆ ಇಷ್ಟ ಆಗ್ತೈತೆ. ನಮ್ಮ ಮನ್ಯಾಗೂ ಇಷ್ಟಪಡ್ತಾರೆ ಎಲ್ಲರೂ. ಹೀಗಾಗಿ ಫಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದನ್ನು ಫಸ್ಟ್ ಹಸಿ ವಾಸನೆ ಹೋಗೋವರೆಗೂ ನೀಟಾಗೆಲ್ಲ ಫ್ರೈ ಮಾಡ್ಕೋತೇನೆ ನಾನು. ಆಮೇಲೆ ಬೇರೆ ಮಸಾಲೆ ಹಾಕ್ತೀನಿ. ಫಸ್ಟ್ ಶುಂಠಿ ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗ್ಬೇಕು. ಅದಕ್ಕೆ ಫಸ್ಟ್ ಶುಂಠಿ ಬೆಳ್ಳುಳ್ಳಿ ಹಾಕಿ ಅದ್ರದ್ದೆಲ್ಲ ಹಸಿ ವಾಸನೆ ಹೋದ್ಮೇಲೆ ಹಸಿ ವಾಸನೆ ಎಲ್ಲ ಹೋಗೈತಿ. ಈಗ ಅರಿಶಿನ, ಖಾರ, ಧನಿಯಾ ಪುಡಿ, ಉಪ್ಪು ಎಲ್ಲ ಹಾಕಿ ನೀಟಾಗಿ ಫ್ರೈ ಮಾಡ್ತೀನಿ. ಅದು ಖಾರ ಪುಡಿ ಮಸಾಲೆ ಎಲ್ಲ ಫ್ರೈ ಹಾಕಿ ಹೋಗಬೇಕು. ಮಸಾಲೆ ಎಲ್ಲ ಫ್ರೈ ಆಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರ್ತೀವಲ್ಲ, ತಳ ಹತ್ತಿರ್ತೈತೆ ಒಂಚೂರು ತಿಕ್ಕಿ ಇದು ನೀಟಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಚಿಕನ್ ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಸಣ್ಣ ಉರಿನಾಗ ಬೇಯಿಸ್ಬೇಕು. ಇದನ್ನು ಜೋರು ಉರಿನಾಗ ಬೇಯಿಸಿದ್ರೆ ಚಿಕನ್ ಬೆಂದಿರಂಗಿಲ್ಲ, ಆದ್ರೆ ಅದು ಒತ್ತಿದಂಗೆ ಆಗ್ಬಿಡ್ತೈತಳ. ನೀಟಾಗಿ ಬೇಯಿಸ್ಬಿಟ್ರೆ ಚಿಕನ್ ಫ್ರೈ ರೆಡಿ. ನೋಡಿರಿ, ಚಿಕನ್ ಎಲ್ಲ ಬಂದೈತಿ, ಎಣ್ಣೆ ಹೆಂಗೆ ಮ್ಯಾಗ ಬಿಟ್ಟೈತದು. ಎಲ್ಲ ಚೆಂದಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಂಬಿಟ್ರೆ ಮುಗೀತು. ಚಿಕನ್ ಫ್ರೈ ಅದು ಬೋನ್ಲೆಸ್ ರೆಡಿ ಆಯ್ತು. ಅದನ್ನ ತೆಗೆದಿಟ್ಟು ಅದ ಬಾಳಿಗೆ ತೊಳ್ಕೊಂಡೀನಿ. ಈಗ ಇದೆಲ್ಲ ಬೋನ್ ಇರೋವು ಇವೆಲ್ಲ ಪೀಸ್ಗಳು. ಇವನ್ನ ಎಣ್ಣೆ ಹಾಕಿಲ್ಲ ನಾನು, ಬರೀ ಬಾಳಿಗೆಗೇನ ಚಿಕನ್ ಹಾಕಕತ್ತೀನಿ. ಈ ಚಿಕನ್ ಹಾಕಿ ಅದನ್ನು ಉಪ್ಪು ಅರಿಶಿನ ಹಾಕಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂದು ತಾಟ್ ಮುಚ್ಚಿಟ್ರೆ ಅದು ನೀರೆಲ್ಲ ಬಿಡುತ್ತೆ. ಅಂದರೆ ಬೋನ್ಲೆಸ್ ಚಿಕನ್ಗೆ ಲೆಕ್ಕ ಹಾಕಿದ್ರೆ ಇದು ಬೋನ್ ಇರೋ ಚಿಕನ್ ಅಷ್ಟೊಂದು ನೀರು ಬಿಡೋಂಗಿಲ್ಲ. ಆದರೂ ಸ್ವಲ್ಪ ನೀರು ತೆಗಿಬೇಕು. ಅಂದ್ರೆ ಅದು ಚಿಕನ್ ಒಂಥರ ಸ್ಮೆಲ್ ಇರುತ್ತಲ್ಲ, ಆ ಸ್ಮೆಲ್ ಬರೋಂಗಿಲ್ಲ. ಈ ಥರ ಅದ ನೀರು ಇದು ಮಾಡಿ ಅದು ನೀರು ಹೋಗೋವರೆಗೂ ಫ್ರೈ ಮಾಡಿ ಆಮೇಲೆ ನಾವು ಮಸಾಲೆ ಹಾಕೋದ್ರಿಂದ ಅದೊಂದು ಚಿಕನಿಂದ ಒಂಥರ ಸ್ಮೆಲ್ ಬರ್ತಿರುತ್ತೆ ಒಂದ್ಸತಿ, ಅದು ಬರೋದಿಲ್ಲ. ಈಗ ನೋಡ್ರಿ, ಅದು ಸ್ವಲ್ಪ ನೀರು ಬಿಟ್ಟಿತ್ತು. ಅದು ಎಲ್ಲ ಬಾಡಿಸ್ಕೊಳಕತ್ತೀನಿ. ಅರಿಶಿನ ಉಪ್ಪು ಅಷ್ಟು ಹಾಕೀನಿ. ಈಗ ಇದಕ್ಕೆ ಖಾರ ಪುಡಿ ಹಾಕಿಲ್ಲ ಇದಕ್ಕೆ ನಾನು. ಯಾಕಂತ ಮುಂದೆ ಹೇಳ್ತೇನೆ ನಿಮಗೆ ಯಾಕೆ ಖಾರ ಪುಡಿ ಹಾಕಿಲ್ಲ ಈಗ ಅಂತೇಳಿ. ನೋಡಿರಿ, ಇದೆಲ್ಲ ನೀಟಾಗಿ ಬಾಡಿಸ್ಕೊಳತ್ತೀನಿ. ಥರ ಬಾಡಿಸ್ಕೊಂಡ್ರೆ ಚಿಕನ್ನು ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಒಂದು ಸಾಫ್ಟ್ನೆಸ್ ಇರುತ್ತೆ, ಡ್ರೈ ಅನ್ಸಂಗಿಲ್ಲ ಚಿಕನ್ ಈ ಥರ ಮಾಡೋದ್ರಿಂದ. ಈಗೆಲ್ಲ ಫ್ರೈ ಆಗೈತಿ. ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ
ಇದಂದ್ರೆ ಗ್ರೀನ್ ಚಿಕನ್ ಆಗುತ್ತೆ, ಇದು ರೆಡ್ ಆಗಂಗಿಲ್ಲ. ಇದು ನೋಡ್ರಿ ಉಳ್ಳಾಗಡ್ಡಿ, ಕೊತ್ತಂಬರಿ, ಆಮೇಲೆ ಗರಂ ಮಸಾಲೆಗಳು, ಚಕ್ಕೆ, ಲವಂಗ, ಮೆಣಸು ಎಲ್ಲ ಹಾಕಿ ರುಬ್ಬಿರೋ ಪೇಸ್ಟ್ ಅದು. ಆ ಪೇಸ್ಟ್ ಹಾಕಿ ಮಿಕ್ಸಿ ತೊಳೆದಿದ್ದು ನೀರು ಹಾಕಿ ಮ್ಯಾಗ ಒಂಚೂರು ಧನಿಯಾ ಪುಡಿ ಹಾಕಿ ಮಿಕ್ಸ್ ಮಾಡತ್ತೀನಿ. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೆ ನೆಕ್ಸ್ಟ್ ಚಿಕನ್ ಬೇಯಕ್ಕೆ ಎಷ್ಟು ಬೇಕು ಅದಕ್ಕೇನು ಸ್ವಲ್ಪ ಜಾಸ್ತಿನ ನೀರು ಹಾಕಿ ಬೇಯಕ್ಕೆ ಇಡ್ತೀನಿ ನಾನು. ಒಂದು 80% ಬೇಯಬೇಕಿದು. ಈಗ ನೀರು ಹಾಕಿನಲ್ಲ, ನೀರು ಹಾಕಿ ಒಂದು ಪ್ಲೇಟ್ ಮುಚ್ಚಿ ಸಣ್ಣ ಊರಿನಾಗ ಬೇಯಿಸ್ಬೇಕಿದನ್ನು. ನೀಟಾಗಿ ಸಣ್ಣ ಊರಿನಾಗ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೇಯ್ತೈತೆ ಚಿಕನ್. ನೋಡ್ರಿ ಚಿಕನ್ ಬೆಂದತ್ತೀಗ ಇನ್ನೊಮ್ಮೆ ಚೆಕ್ ಮಾಡಿ ಇದು ಬಟ್ಲದಾಗ ಪೇಸ್ಟ್ ಐತಲ್ಲ ಅದು ಹಸಿಮೆಣ್ಸಿನ್ಕಾಯಿನ ಚೆಂದಾಗಿ ಎಣ್ಣೆಯಾಗ ಹುರಿದು ಉಪ್ಪು, ಜೀರಿಗೆ, ಧನಿಯಾ ಪುಡಿ ಹಾಕಿ ಪೇಸ್ಟ್ ಮಾಡಿರೋ ಪೇಸ್ಟ್ ಅದು. ಅದನ್ನೆಲ್ಲ ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಇನ್ನೊಂದು ಸರ್ತಿ ಪ್ಲೇಟ್ ಮುಚ್ಚಿ ಬೇಯಿಸ್ಬಿಟ್ರೆ ಚಿಕನ್ ರೆಡಿ ಆಗ್ತೈತಿ. ಇದಕ್ಕೆ ಲಾಸ್ಟಿಗೆ ಒಂದು ಒಗ್ಗರಣೆ ಕೊಡಬೇಕು, ಅದನ್ನು ಆಮೇಲೆ ತೋರಿಸ್ತೀನಿ. ಈಗೆಲ್ಲ ಪೂರ್ತಿ ಮಿಕ್ಸ್ ಮಾಡಿ, ಅಂದ್ರೆ ಖಾರ ಪುಡಿ ಗಿರ್ಪುಡಿ ಏನು ಹಾಕಂಗಿಲ್ಲ. ಇದಕ್ಕೆ ಎಷ್ಟು ಖಾರ ಬೇಕೋ ಅಷ್ಟು, ನಿಮ್ಗೆ ಎಷ್ಟು ಅಳತೆ ಖಾರ ಬೇಕು ಅನ್ನೋದು ಹಸಿಮೆಣ್ಸಿನ್ಕಾಯಿನಾಗ ಖಾರ ಆಗಬೇಕು, ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೋರಿ. ಇದು ನಮ್ಮದು ಮೆಣ್ಸಿನ್ಕಾಯಿ ಖಾರ ಭಾಳ ಇದ್ವು, ಹಂಗಾಗಿ ಸ್ವಲ್ಪ ಮೆಣ್ಸಿನ್ಕಾಯಿ ಹಾಕ್ಯವು ನಾವು. ನೋಡಿರಿ ಈಗ ಮುಚ್ಚಿಟ್ಟು ಚಿಕನ್ ಬೇಯಿಸ್ಬಿಟ್ರೆ ಚಿಕನ್ ರೆಡಿ. ನಿಮ್ಗೆ ಎಷ್ಟು ಗ್ರೇವಿ ಬೇಕೋ ನೋಡಿಕೊಂಡು ಗ್ರೇವಿ ಕ್ವಾಂಟಿಟಿ ನೀರು ನೀವು ಅಡ್ಜಸ್ಟ್ ಮಾಡ್ಕೋಬೋದು. ನಾನು ಅಷ್ಟೊಂದು ಹಾಕಿಲ್ಲ, ಸ್ವಲ್ಪ ಹಾಕೀನಿ. ಮೂರು ಸಂಜೆಲ್ಲ ಹೆಂಗೆ ಕಾಣ್ತದೆ ನಾವು? ಮೂರು ಸಂಜೆ ಮಳಿ ಮಾಡಾಗಿತ್ತು ಅದ ಎಷ್ಟು ಚಂದ ಅನ್ನಿಸ್ತತಿ. ಅಲ್ಲಿ ಮಳಿ ಬರತ್ತೈತೆ ನೋಡಿ, ಅಲ್ಲೇ ಮಳಿ ಬರೋದು ದೇವ್ರ ಗುಡ್ದಾಗ. ಅಲ್ಲ ಅಲ್ಲ ಅಲ್ಲಿ ಆ ಕಡೆ ಇನ್ನೂ ಆ ಕಡೆ. ಹಾಂ ಇಲ್ಲಿ, ಹಾಂ ಅಲ್ಲಿ ಹುಲೆಳಿ. ಹಾಂ ಅಲ್ಲೊಂದು ಲೈಟ್ ಕಾಣತ್ತದಲ್ಲ, ಅಲ್ಲಿಂದ ಹಿಡಿದು ಇದೊಂದು ಉದ್ದ ಬೆಟ್ಟ ಐತಲ್ಲ ಇಲ್ಲಿ, ಈ ಬೆಟ್ಟದವರೆಗೂ ಮಳಿ ಬರತೈತಿ. ಅದ ಹುಲೆಳಿ, ಅದು ಹುಲ್ಲಳ್ಳಿ ಮಳಿ ಬರತೈತಿ. ಇಲ್ಲಿ ನೋಡಿ ದೇವ್ರ ಗುಡ್ಡ. ದೇವ್ರ ಗುಡ್ಡಕ್ಕೆ ಮಳಿ ಇಲ್ಲ, ಇಲ್ಲೈತಿ. ದೇವ್ರ ಗುಡ್ಡದ ಮ್ಯಾಗ ಬರೀ ಮಾಡಾಟ ಐತಿ, ಇಲ್ಲೈತಿ ಮಳಿ. ಮತ್ತೆ ಉದ್ದ ಕಂಬ ಐತಲ್ಲ ಅದು, ಅಲ್ಲಿಂದ ಇಲ್ಲಿವರೆಗೂ ಐತಿ ಪೂರ. ಮತ್ತೆ ಇಲ್ಲಿಲ್ಲ ಮಳಿ, ಇಷ್ಟು ಮಳಿ ಇಲ್ಲಿಲ್ಲ ಮಳಿ. ಇದು ಮಾಡಿಲ್ಲ ಅಂದ್ರೆ ಹಿಂಗೆ ದೇವ್ರ ಗುಡ್ಡ ಕ್ಲಿಯರಾಗಿ ಕಾಣಿಸುತ್ತೆ ನಮ್ಗೆ. ಫುಲ್ ಕ್ಲಿಯರ್ ಲೈಟ್ ಹಚ್ಚಿದ್ಕಿಟ್ಟಿದ್ದೆಲ್ಲ ಮಸ್ತ್ ಕಾಣ್ತೈತಿ ಲೈಟ್. ಮಳೆ ಮಾಡಿರೋದಕ್ಕೆ ಬಿಸಿಲಾಗ ಬೆಟ್ಟ ಮಸ್ತ್ ಕಾಣ್ತದ. ಝೂಮ್ ತೆಗಿಯೋದು ನಾವು ಅಲ್ಲ, ಅದು ಮಳೆ ತೋರ್ಸಕ್ಕೆ ಜೂಮ್ ಮಾಡಿದ್ದೆ. ಇಲ್ಲ ಇಲ್ಲಿ ಮಳೆ ಹಣಿ ಇಲ್ಲ, ಅವಳಕ್ಕೆ ಬಂತು, ಹುಳಕ್ಕೆ ಮಸ್ತ್ ಬಂತು. ಒಂದೇ ಸೆಳಕ್ ಬಂದೋತ. ಈ ಒಂದೇ ಸಳಕಲ್ಲ ನೋಡಲ್ಲ ರೋಡೆಲ್ಲ, ಅದ ಒಂದೇ ಸೆಳಕ್ ಅಂದ್ರೆ ಜೋರು ಬಂತದ. ಗಬ್ಬಸ್ ಬಂದೈತಿ, ರೋಡ್ ಗಿಡೆಲ್ಲ ಅಷ್ಟೇ ಆಗೈತಿ, ಆ ನಮ್ಗೆ ಬಂದೈತಿ. ನೋಡ್ರಿ ಈಗ ಅದು ಚಿಕನ್, ಗ್ರೀನ್ ಚಿಕನ್ಗೆ ಒಗ್ಗರಣೆ ಕೊಡತ್ತೀನಿ. ಏನು ಭಾಳ ಇರಂಗಿಲ್ಲ, ಒಂದು ಬಾಳ್ಗಿ, ಸಣ್ಣ ಬಾಳ್ಗಿ ಇಡೋದು, ಎಣ್ಣೆ ಹಾಕಿ ಎಣ್ಣೆ ಚಲೋ ತೆಂಗೆ ಕಾದಿಂದ ಅದಕ್ಕೆ ಗ್ಯಾಸ್ ಬಂದ್ ಮಾಡಿ ಇಂಗು ಮತ್ತು ಖಾರ ಪುಡಿ ಬೇಕಂದ್ರೆ ಸ್ವಲ್ಪ ಧನಿಯಾ ಪುಡಿನೂ ಹಾಕ್ಬೋದು, ಬೇಕಾದ್ರೆ ಹಾಕ್ಕೋಬೋದು, ಬೇಡಾರು ಬಿಡ್ಬೋದು. ಅದ್ರ ಖಾರ ಪುಡಿ ಒಂದು ಹಾಕಿಬಿಟ್ರೆ, ಇಂಗು ಖಾರ ಪುಡಿ ಒಂದು ಹಾಕಿ ಅದನ್ನು ಚಲೋ ತೆಂಗೆ ಎಲ್ಲ ಮಿಕ್ಸ್ ಮಾಡಿ ಅದ್ರ ಮೇಲೆ ಹಾಕ್ಬಿಡೋದು. ಈಗ ಹಾಕ್ತಾನೆ ನೋಡ್ರಿ, ಅದ್ರ ಥರ ಮೇಲೆ ಹಾಕಿರೋ ಗ್ರೀನ್ ಚಿಕನ್ ಮಸಾಲ ರೆಡಿ. ನೋಡ್ರಿ ಮಿಕ್ಸ್ ಮಾಡಿ ಅದ್ರ ಮೇಲೆ ಹಾಕ್ಬಿಡೋದು. ಚಿಕನ್ ಗ್ರೀನ್ ಮಸಾಲ, ಚಿಕನ್ ಫ್ರೈ, ಅನ್ನ, ಬೆಳಗ್ಗೆ ಹೋಟೆಲಿಂದ ಹಿಟ್ಟು ಎಲ್ಲ ರೆಡಿ. ಈಗ ಸ್ನಾನ ಮಾಡಿಕೊಂಡು ಊಟ ಮಾಡಿ ಮಲ್ಗೋದು, ಬೆಳಗ್ಗೆ ಎದ್ದು ಹೋಟೆಲಿಗೆ ರೆಡಿ ಮಾಡ್ಕೊಂಡು ಹೋಟೆಲ್ ಕಡೆ ಹೊರಟು ಬಿಡೋದು. ಆಮೇಲೆ
ಆಮೇಲೆ ಊಟ ಮಾಡುವಾಗ ಸಿಗ್ತೇವೆ ನಮ್ಮ ಪತಿ ದೇವರು ಬಂದ ಮೇಲೆ. ನೋಡ್ರಿ, ಚಿಕನ್ ಗ್ರೀನ್ ಮಸಾಲ, ಚಿಕನ್ ಫ್ರೈ, ಉಳ್ಳಾಗಡ್ಡಿ, ಲಿಂಬೆಹಣ್ಣು, ಪರೋಟ. ಸರಿ, ಊಟ ಮಾಡೋಣ. ಓಕೆ ಫ್ರೆಂಡ್ಸ್, ನಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ, ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.